ನೋಡ್ರಿ ಸೈಜ್ ನೋಡ್ರಿ ಈರುಳ್ಳಿದ ಎಷ್ಟು ದಪ್ಪ ಬಂದವು ನೋಡ್ರಿ. ಇಷ್ಟು ಬಂದವು ಶೇಂಗಾ, ಇಷ್ಟು ಬಂದೈತೆ ನೋಡ್ರಿ ಹಾರ್ವೆಸ್ಟಿಂಗ್. ಇನ್ನೂ ಒಂದು ಸ್ವಲ್ಪ ಸಣ್ಣ ಸಣ್ಣ ಬಿಟ್ಟಿವಿ ನೋಡ್ರಿ. ಅವರು ಹಾರ್ವೆಸ್ಟ್ ಮಾಡತ್ತಾರೆ ಈಗ. ಸ್ವೀಟ್ ಕಾರ್ನ್ ಇವು. ಇದು ಗೆಣಸಿನ ಬಳ್ಳಿ ಭಾಳ ಹಬ್ಬಿ ಬಿಟ್ಟೈತಿ, ಕಾಣಿಸ್ತಿರ್ಬೋದು ನಿಮಗೆ. ಪಪ್ಪಾಯ ಗಿಡ ಅಂತ ಬಿದ್ದ ಬಿಟ್ಟೈತಿ ಮುರ್ಕೊಂಡು. ಹಿಡಿತು ಎಲ್ಲ ಕೊಳೆ ಆತಾವು ನೋಡ್ರಿ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈರುಳ್ಳಿನ ಹಾರ್ವೆಸ್ಟ್ ಮಾಡಕತ್ತೀನಿ. ಯಾಕಂದ್ರೆ ಮಳೆ ಮಿಂಚ ಗುಡುಗ ಸ್ಟಾರ್ಟ್ ಆಗ್ಬಿಟ್ಟೈತಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಈರುಳ್ಳಿನ ಹಾರ್ವೆಸ್ಟ್ ಮಾಡೋದಂತ ಬಂದೇನಿ. ಈಗ ನೋಡ್ರಿ ಇದಕ್ಕೋಸ್ಕರ ನಾನು ಬುಟ್ಟಿನ ತೊಗೊಂಡು ಬಂದೀನಿ. ಎಷ್ಟು ಆಗ್ತದೆ ಅಷ್ಟು ಮಾಡೋಣ ಅಂತ. ಮಳೆ ಬರೋದ್ರಾಗ ಪಟ ಪಟ ಬರ್ರಿ ಈಗ ನೋಡೋಣ. ಇಲ್ಲಿ ನೋಡ್ಬೋದು ನಮ್ಮ ಈರುಳ್ಳಿನ ಎಲ್ಲ ಯಾವ ಸೈಜ್ ಬಂದಾವಂತ. ಚಲೋ ಬಂದವು ಈರುಳ್ಳಿ ಈ ಸತೆ. ಅವನ್ನೆಲ್ಲ ಈಗ ಹಾರ್ವೆಸ್ಟ್ ಮಾಡಿಬಿಡೋಣ ಅಂತ. ಮಳೆ ಬಂದ್ರೆ ಮತ್ತೆಲ್ಲ ನೆನೆದು ಚಿಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ಈಗ. ಅದಕ್ಕೆ ಪಟ ಪಟ ಈಗ ಹಾರ್ವೆಸ್ಟ್ ಮಾಡ್ತೀನಂತ. ಈರುಳ್ಳಿ ಕೀಳೋದು ಭಾಳ ಇತ್ತಲ್ಲ, ಯಾರ ಕೆಲಸದವ್ರು ಸಿಗ್ತಾರೆ ಅಂತ ವೇಟ್ ಮಾಡಿದೆ, ಯಾರೂ ಸಿಗಲಿಲ್ಲ. ಅದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನೋಡ್ರಿ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು ನೋಡ್ರಿ. ಕೀಳೋದ್ರೊಳಗನ ಕಿತ್ತಿ ಬರಕತ್ತಾವ ಇವು, ಯಾಕೆಂದ್ರೆ ಫುಲ್ ಡ್ರೈ ಆಗಿಬಿಟ್ಟವ. ಡ್ರೈ ಆಗಿರೋದ್ರಿಂದ ಕಟ್ ಆಗತ್ತಾವ. ಲೇಬರ್ಸ್ ನಾವು ಕರೆದಾಗ ಬರೋಂಗಿಲ್ಲ, ತಾವು ಯಾವಾಗ ಖಾಲಿ ಇರ್ತಾರಲ್ಲ ಅವಾಗ ಬರ್ತಾರೆ ಅವರು. ಈರುಳ್ಳಿ ಹಾಕಿದ್ದೆ ಇದು 3ನೇ ಸಲ. ನಾನು ಫಸ್ಟ್ ಟೈಮ್ ಹಾಕಿದಾಗ ಮಳೆ ಒಳಗೆ ಸಿಕ್ಕು ಎಲ್ಲ ಹಾಳಾಗ್ಬಿಟ್ಟಿದ್ವು. ಅದಕ್ಕೆ ಈ ಸತೇನು ಹಂಗೆ ಆಗಬಾರ್ದಂತ ಬೇಗ ತೆಗಿಬೇಕಂತ ಬಂದೀನಿ. ಆದರೂ ನಮ್ಮ ಧಾರವಾಡದಾಗ ಏಪ್ರಿಲ್ ಮೇದಿಂದನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಆಲ್ರೆಡಿ ಈಗ ಸ್ವಲ್ಪ ಕೊಳೆಯಾಕತ್ತವು ನೋಡ್ರಿ. ಈ ಸೈಜ್ ಬಂದಾವ ನಮ್ಮ ಈರುಳ್ಳಿ. ಎಷ್ಟು ದಪ್ಪಾಗ್ಯಾವು. ನಾನೇನು ಇದಕ್ಕೆ ಕೆಮಿಕಲ್ ಗೊಬ್ಬರ ಹಾಕಿಲ್ಲ, ಸಾವಯವ ಬೆಳೆಸೀನಿ. ಮನೆಯಲ್ಲಿ ತಯಾರಿಸಿದ ಗೊಬ್ಬರ, ಲಿಕ್ವಿಡ್ ಫರ್ಟಿಲೈಸರ್ ಹಾಕೀನಿ, ಮತ್ತೇನೂ ಹಾಕಿಲ್ಲ. ಎರೆಹುಳ ಗೊಬ್ಬರ ಚೆನ್ನಾಗಿ ಬಂದವು. ಎಲ್ಲ ಹಾರ್ವೆಸ್ಟ್ ಮಾಡೋ ತನಕ ನಾನು ವಿಡಿಯೋ ಆಫ್ ಮಾಡ್ತೀನಿ, ಯಾಕಂತಂದರೆ ವಿಡಿಯೋ ಫುಲ್ ಲೆಂದಿ ಆಗ್ತೈತಿ. ಆಮೇಲೆ ಎಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಸಿಗ್ತೀನಿ. ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡಿದ್ವಿ, ನೋಡೋಣ ಬರ್ರಿ. ಅಲ್ಲೊಂದಿಷ್ಟು ಅದಾವು, ಇಲ್ಲಿ ಇಷ್ಟು ಅದಾವು ನೋಡ್ರಿ. ಎಷ್ಟು ಚಲೋ ಬಂದವು. ಮಳೆ ಬರಕತ್ಬಿಡ್ತು, ಅದಕ್ಕೆ ಈಗ ಸಾಕು ಮಾಡಿದ್ವಿ ನೋಡ್ರಿ. ಮಳೆ ಬರಕತ್ತೈತಿ, ನೋಡೋಣ ಅಂತ. ಮಳೆ ನಿಂತ ಮೇಲೆ ಯಾವಾಗ ಆಗ್ತೈತಿ. ಹಾಂ ತೊಗೊಬರ್ರಿ. ಇವನು ಹೀರೋ ಅಂತ ಸ್ವಲ್ಪ ಆಗೈತಿ ಈಗ. ಹೀರೋ ಈ ದಪ್ಪ ಆಗಿದ್ದು ಅಷ್ಟು ತೊಗೊಂಡಿವಿ, ಸಣ್ಣನ್ನು ಬಿಟ್ಟಿನಿ. ಈಗ ಇದು ಒಂದು ರೋ ಆಗೈತಿ. ಇಷ್ಟು ಬಂದವು. ಈ ಲೈನ್ ಆಗ್ಬೇಕು ನೆಕ್ಸ್ಟ್. ಇನ್ನು ನೋಡ್ರಿ ಮಳೆ ಸ್ಟಾರ್ಟ್ ಆಯ್ತು. ನಾನು ನಮ್ಮ ಮನೆಯವ್ರನ್ನ ಹೆಲ್ಪ್ ತೊಗೊಂಡಿದ್ದೆ ತೆಗಿಲಿಕ್ಕೆ. ಇಬ್ಬರು ಕೂಡ ಒಂದು ಸ್ವಲ್ಪ ತೆಗೆದ್ವಿ ಇಷ್ಟು. ನೆಕ್ಸ್ಟ್ ಯಾವಾಗ ಕೇಳ್ತೀನಲ್ಲ ಅವಾಗ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಹಾಯ್ ನಮಸ್ಕಾರ ಎಲ್ರಿಗೂ. ನಿನ್ನೆ ವಿಡಿಯೋ ಅರ್ಧ ಆಯಿತು, ಯಾಕಂದರೆ ಮಳೆ ಬಂತಲ್ಲ. ಮತ್ತು ಅರ್ಧ ಹಾರ್ವೆಸ್ಟ್ ಮಾಡಿ, ಅರ್ಧನೂ ಆಗಲಿಲ್ಲ, ಅಷ್ಟು ಸ್ವಲ್ಪ ಹಾರ್ವೆಸ್ಟ್ ಮಾಡಿ ನಾವು ಮತ್ತೆ ವಾಪಸ್ ಹೋದ್ವಿ. ಇವತ್ತು ಮತ್ತೆ ಮಾಡಾಗೈತಿ. ಫುಲ್ ಮಳೆ ಬರುವಂಗೆ ಆಗೈತಿ. ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಹಾರ್ವೆಸ್ಟ್ ಮಾಡೋಣ ಅಂತ ಈರುಳ್ಳಿನ. ಯಾಕಂದ್ರೆ ಎಲ್ಲ ನೆನೆದು ಕೊಳಿಲಿಕ್ಕತ್ತಾವು ಈರುಳ್ಳಿ. ಹಾರ್ವೆಸ್ಟ್ ಮಾಡೋಣ ಅಂತ. ಇನ್ನೇನು ಮಳೆ ಬರೋ ಸಿಚುವೇಶನ್ ಐತಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡ್ಕೊಳ್ಳೋಣ ಅಂತ ಬಂದೀವಿ. ನಾನು ಮತ್ತು ನಮ್ಮ ಮನೆಯವರು ನನ್ನ ಜೊತೆ ಬಂದಾರ. ಅವರು ಇಬ್ಬರು ಕೂಡ ಹಾರ್ವೆಸ್ಟ್ ಮಾಡ್ತೀವಂತ ಬರ್ರಿ ನೋಡ್ರಿ. ಅವರು ಹಾರ್ವೆಸ್ಟ್ ಮಾಡತ್ತಾರೆ ಈಗ. ಅವ್ರಿಗೆ ಮುಂದೆ ಕಳ್ಸೇನೆ. ಈರುಳ್ಳಿ ಭಾಳ ಇತ್ತು, ಯಾರು ಕೆಲಸದವ್ರು ಹುಡುಕಾಡಿದ್ವಿ, ಯಾರು ಸಿಗಲಿಲ್ಲ. ಇವತ್ತೊಂದು ಸ್ವಲ್ಪ ಫ್ರೀ ಇದ್ದರೆ ಅದಕ್ಕೆ ಅವ್ರಿಗೂ ಹಚ್ಚಿಬಿಟ್ಟೇನು ಕೆಲಸ. ಮನೆಯೊಳಗೆ ಎಲ್ಲರೂ ಕೈ ಜೋಡಿಸಿದ್ರೆ ಕೆಲಸ ಆಗ್ತಾವೆ. ಅದಕ್ಕಂತಂದು ಎಲ್ಲರೂ ಕೂಡಿ ಮಾಡಿದ್ರೆ ಮನೆ ಕೆಲಸ ಏನೇ ಇದ್ದರೂ ಪಟ ಪಟ ಮುಗಿತಾವೆ. ಇಂಥ ಸಂದರ್ಭ ಒಳಗೆ ರೈತರಿಗೆ ಹೆಂಗೆ ಆಗ್ತೈತೆ ಅನ್ನೋದು ಗೊತ್ತಾಗ್ತೈತಿ. ಮಳೆ ಬಂತಂದ್ರೆ ಎಲ್ಲ ಹಾಳಾಗ್ಬಿಡ್ತಾವೆ ಬೆಳೆ. ನಾವು ಸಣ್ಣ ಪ್ರಮಾಣದಾಗ ಮಾಡಾಕತ್ತೀವಿ ಅಂದ್ರೂ, ಮನೆ ಪೂರ್ತಿ ಕಷ್ಟ ಮಾಡಾಕತ್ತೀವಿ ಅಂದ್ರೂ ಇಷ್ಟು ಗದ್ದಲ ಹಿಡಿತೈತಿ. ಇದು ಮಳೆ ಬಂತಂದ್ರೆ ಇಷ್ಟೆಲ್ಲ ಮೆಹನತ್ ಮಾಡಿದ್ದು ಹಾಳಾಗ್ತೈತೆ ಅಂತಂದು ನಾವು ಅಷ್ಟು ಇದು ಮಾಡ್ಬೇಕಾಗ್ತೈತಿ. ಆ ಬುಟ್ಟಿ ಒಳಗೆ ಅಂಗ್ಲಾಗ ಹಾಕ್ರಿ, ಆರ್ತಾವಲ್ಲೇ. ಒಣಗಿದ್ದು ಇನ್ನೊಂದು ಬುಟ್ಟೆ ಹಾಕೋಣ ಅಂತ ಅದ್ರಾಗ ಅವ್ನು ಹಾಕ್ರಿ. ಕೆಲವೊಬ್ಬರಿಗೆ ಅನಿಸ್ತಿರ್ಬೇಕು, ಯಾಕಪ್ಪ ಇವ್ರಿಗೆ ಇದೆಲ್ಲ ಬೇಕಾ, ಏನು ಈರುಳ್ಳಿ ಎಷ್ಟಾಗೋದು. ಅವ್ರವ್ರ ಇಂಟ್ರೆಸ್ಟ್ ಅದ. ಯಾರು ಇಂಟ್ರೆಸ್ಟ್ ಇರ್ತಾರೆ ಅವ್ರು ಬೆಳ್ಕೊಬೋದು, ಯಾರು ಇಂಟ್ರೆಸ್ಟ್ ಇರೋದಿಲ್ಲ ಅವ್ರು ಬಿಡ್ಬೋದು. ಒಬ್ಬೊಬ್ಬರಿಗೆ ಒಂದೊಂದ್ರಾಗ ಇಂಟ್ರೆಸ್ಟ್ ಇರ್ತೈತಿ. ನಮಗೆ ಇದ್ರೊಳಗೆ ಇಂಟ್ರೆಸ್ಟ್ ಐತಿ. ಏನಾರ ನಾವು ಮಾಡಬೇಕು, ಬೆಳಿಬೇಕು, ತಿನ್ನಬೇಕು ಅಂತಂದು ಅದೊಂಥರ ಖುಷಿ ಇರ್ತೈತಿ. ಗೆಣಸಿನ ಬಳ್ಳಿ ಎಲ್ಲ ಹಬ್ಕೊಂಡೈತಲ್ಲ, ಏನೂ ಕಾಣವಲ್ಲ. ಉಳ್ಳಾಗಡ್ಡಿ ಕಟ್ ಮಾಡಿ ತೆಗಿಬೇಕಿತ್ತು. ಗೆಣಸಿನ ಬಳ್ಳಿ ಗೆಣಸೆಲ್ಲ ಹಬ್ಕೊಂಡಿರೋದ್ರಿಂದ ಅವಕ್ಕೆ ಉಳ್ಳಾಗಡ್ಡಿಗೆಲ್ಲ ಗಾಳಿ ಆಡ್ಲಾರ್ದಂಗೆ ಆಗ್ಬಿಟ್ಟವು. ಬಿಸಿಲ ಗಾಳಿ ಬಿಡಿಲಾರ್ದಂಗೆ ಆಗ್ಬಿಟ್ಟವ ನೋಡ್ರಿ. ಹೆಂಗೆ ಮಣ್ಣು ಆಗ್ಯಾವೆಲ್ಲ ಈರುಳ್ಳಿ. ಎಲ್ಲ ನೀರು ಹಿಡಿಯಾಕತ್ತಾವು. ನೀರು ಹಿಡಿತು ಎಲ್ಲ ಕೊಳೆ ಆತಾವು ನೋಡ್ರಿ. ಹಿಂಗೆ ಬಿಟ್ರೆ ಏನು 2 ದಿನದಾಗ ಹಾಳಾಗ್ಬಿಡ್ತಾವು. ಈಗ ಇಷ್ಟು ತೆಗ್ದೀವಿ, ಇನ್ನು ತೆಗಿದೈತಿ ಬಾಕಿ. ಸ್ವಲ್ಪ ಬಿಸಿಲು ಬೀಳಾತೈತಿ, ಮತ್ತು ಹೀಟ್ ಆಗತೈತಿ. ಗಾರ್ಡನ್ದು ಹಾಲತ್ ಏನಾಗೈತಿ ಮಳೆಗಾಳಿಗೆ. ಇದು ಬಾರಿ ಹಣ್ಣಿನ ಗಿಡ ಹೊಳಿ ಬಿಟ್ಟೈತಿ ಪೂರ್ತಿ.
ಅಲ್ಲೆಲ್ಲೆಲ್ಲೆಲ್ಲೇ ತೆಗೆದು ಇಟ್ಟಿವಿ ಸ್ವಲ್ಪ ನೋಡ್ರಿ. ದಾಳಂಬ್ರಿ ಗಿಡನೂ ಪೂರ್ತಿ ಹೊಳ್ಳೈತಿ. ಪಪ್ಪಾಯ ಗಿಡ ಅಂತೂ ಬಿಟ್ಟೈತೆ ಮುರ್ಕೊಂಡು ನೋಡ್ರಿ. ಇದು ಒಳಗೊಂದು ಪಪ್ಪಾಯ ಆಗೈತೆ ನೋಡ್ರಿ. ಎಷ್ಟಕ್ಕೊಂದು ಪಪ್ಪಾಯ ಆಗ್ಯಾವ. ಇನ್ನೇನಿದು ಗಿಡ ಹೋಗೇ ಬಿಡ್ತು ಕಾಣ್ತೈತಿ. ಗಾಳಿನೂ ಹಂಗೆ ಬಿಟ್ಟಿತ್ತು ಸಿಕ್ಕಾಪಟ್ಟಿ. ಇಲ್ಲಿ ನೋಡ್ರಿ, ಇಲ್ಲಿ ಮಾವಿನ ಗಿಡ ಅದು ಹೊಳ್ಕೊಂಬಿದ್ದೈತಿ. ಅದಕ್ಕೂ ಒಂದು ಏನಾರು ಸಪೋರ್ಟ್ ಕೊಟ್ಟು ಎದ್ದು ನಿಲ್ಲಿಸ್ಬೇಕು. ಬಾಳೆ ಗಿಡನೂ ಹೊಳ್ಳೆ ಬಿಟ್ಟೈತೆ ನೋಡ್ರಿ. ಇನ್ನೇನು ಕಂಪೌಂಡ್ ಸಪೋರ್ಟ್ ಇರಲಿಲ್ಲ ಅಂದ್ರೆ ಅದು ಬೀಳತ್ತಿತ್ತು. ಭಾಳ ಹಸಿ ಹಿಡ್ದಾವಲ್ಲ, ಹಿಂಗಾಗಿ ಕುಳ್ಯಾಕತ್ ಬಿಟ್ಟಾವ ನೋಡ್ರಿ. ಇದೆಲ್ಲ ಕೊಳಕತ್ ಬಿಟ್ಟೈತಿ. ಈಗ ನಾ ಏನು ಮಾಡತ್ತೀವಿ, ಒಂದೊಂದು ಮ್ಯಾಗಿನ ಲೇಯರ್ ತೆಗೆದುಬಿಟ್ಟು ಒಣಗಿ ಹಾಕ್ಬೇಕು ಈಗ ಇವನ್ನ. ಇಲ್ಲಾಂದ್ರೆ ಹಂಗೆ ಬಿಟ್ವಿ ಅಂದ್ರೆ ಈ ಮಣ್ಣು ಅದು ಕೂಡ ಹಸಿ ಹಿಡಿದು ಕೊಳ್ತು ಬಿಡ್ತಾವೆ. ಕ್ಲೀನ್ ಮಾಡ್ಕೊಂತನ ತೆಗಿಯಾಕತ್ತೀವಿ. ಬಿಟ್ವಿ ಅಂದ್ರೆ ಹಂಗೆ ಮತ್ತು ಅಲ್ಲೇ ಕೊಳಿತಾವ. ವಾತಾವರಣ ಇನ್ನೂ ಬಿಸಿಲು ಜೋರು ಬಿದ್ದರೆ ಅಷ್ಟೇ ಒಣಗಿಬಿಡ್ತಾವೆ. ಆಮೇಲೆ ನಿಮ್ಗೆ ಪೂರ್ತಿ ಎಲ್ಲ ತೆಗೆದ್ಮೇಲೆ ಸಿಗ್ತೀನಂತ. ಇದು ಗೆಣಸಿನ ಬಳ್ಳಿ ಭಾಳ ಹಬ್ಬಿ ಬಿಟ್ಟೈತಿ. ಇದನ್ನು ಒಂದು ಸ್ವಲ್ಪ ತೆಗೆದ ಬಿಡ್ಬೇಕು. ಇದನ್ನು ಕೆಲವೊಬ್ರಿಗೆ ಅನಿಸ್ಬೋದು ಇದೆಲ್ಲ ಯಾಕೆ ಬೇಕಪ್ಪ ಇವರಿಗೆ, ಸುಮ್ಮ ತಣ್ಣಗಿರ್ಬೇಕಲ್ಲ ಅಂತಂದು. ಆದ್ರೆ ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಇರ್ಬೇಕು ಮನುಷ್ಯಾಗ. ಇದೊಂಥರ ಎಕ್ಸ್ಪೀರಿಯೆನ್ಸ್ ಚಲೋ ಇರ್ತೈತಿ. ಬೆಳೆದು ತಿನ್ನೋದ್ರು ಅದ್ರದ್ದು ಕಷ್ಟ ಏನನ್ನೋದು ಗೊತ್ತಾಗ್ತೈತಿ. ಹೆಂಗೆ ಇರ್ತೈತಪ್ಪ ಬೆಳೆದು ಕಷ್ಟ ಎಲ್ಲ ಗೊತ್ತಾಗ್ತೈತಿ. ಯಾಕೆ ತಣ್ಣಗೆ ಆರಾಮ್ ಇರಬಾರ್ದನ ಇವರಿಗೆಲ್ಲ. ಇದು ಎದಕ್ಕೆ ಬೇಕು, ಏನು ಒಂದು 50 ರೂಪಾಯಿ ಕೊಟ್ಟರೆ 1 kg ಬರ್ತಾವೆ ಉಳ್ಳಾಗಡ್ಡಿ ಅಂತ ಅನಿಸ್ಬೋದು. ಆದರೆ ಇದ್ರದ್ದು ಎಂಜಾಯ್ಮೆಂಟ್ ಇದೊಂಥರ ಎಂಜಾಯ್ಮೆಂಟ್. ಕೆಳಗೆಲ್ಲ ಬಳ್ಳಿ ಕೆಳಗೆಲ್ಲ ಸಿಕ್ಕೊಂಬಿಟ್ಟವು. ಈ ಬಳ್ಳಿ ಕೆಳಗೇನು ಹೋಗ್ಯಾವಲ್ಲ, ಗೆಣಸಿನ ಬಳ್ಳಿ ಕೆಳಗೆ ಅವು ಏನೂ ಡೆವಲಪ್ ಆಗೇ ಇಲ್ಲ ಈರುಳ್ಳಿ. ಯಾಕಂದರೆ ಅದಕ್ಕೆ ಬಿಸಿಲು ಬಿಡೋಂಗಿಲ್ಲ, ಗಾಳಿನೂ ಹೊತ್ತಂಗಿಲ್ಲ. ಹಿಂಗಾಗಿ ಅವು ಚೆಂದಾಗ ಬೆಳೆದೇ ಇಲ್ಲ. ಇಲ್ಲಿ ಕೆಳಗೆ ಗೆಣಸಿನ ಬಳ್ಳಿ ಜಾಗನ ಜಾಸ್ತಿ ತೊಗೊಂಡ್ಬಿಡ್ತೈತೆ. ಅದು ಸಣ್ಣ ದೊಡ್ಡ ಎಲ್ಲ ಕೀಳಾಕತ್ಬಿಟ್ಟಿನಿ. ಆಮೇಲೆ ಮಳೆ ಸ್ಟಾರ್ಟ್ ಆಗಿಬಿಡ್ತಂದ್ರೆ ಅವಾಗಾದ್ರೂ ಅವು ಕೊಳಿವ. ಇದು ಗೆಣಸಿನ ಬಳ್ಳಿ ಇತ್ತಲ್ಲ, ಎಷ್ಟು ತೆಗೆದ್ರು ಹಂಗೆ ಬರತೈತಿ. ಇದು ಇಲ್ಲೊಂದು ಸ್ವಲ್ಪ ಶೇಂಗಾ ಎದ್ದಿದ್ದು, ಶೇಂಗಾ ಗಿಡ. ಇದೇನಾಗಿತ್ತು, ಲಾಸ್ಟ್ ಟೈಮ್ ನಾನು ಶೇಂಗಾ ಹಾಕಿದಾಗ ಅದ್ರದ್ದು ಬೀಜ ಬಿದ್ದು ಮತ್ತು ಅವ ಗಿಡ ಎದ್ದುಬಿಟ್ಟ ಉಳ್ಳಾಗಡ್ಡಿ ಒಳಗೆ. ಇರಲಿ ಬಿಡು, ಬಂದಾವ ಹೆಂಗೂ ಎಷ್ಟು ಬಂದಷ್ಟು ಬರ್ತಾವ ಅಂತ ಬಿಟ್ಟಿದ್ದೆ. ಅವನು ಇಷ್ಟು ಬಂದವ ಶೇಂಗಾ ಈಗ ತೆಗೆದ್ಬಿಡ್ತೀನಿ. ಯಾಕಂದ್ರೆ ಒಂದು ಗಿಡ ತೆಗೆದು ನೋಡಿದೆ, ಆಲ್ರೆಡಿ ಆಗಿದ್ದು ಕಾಳೆಲ್ಲ ದಪ್ಪಾಗ್ಯಾವ. ಅದಕ್ಕೆ ತೆಗೆದ್ಬಿಡ್ತೀನಿ ಅಂತ. ಇವು ನಾಳೆ ಮಳೆಗೆ ಮತ್ತೆ ಇದಾಗ್ತಾವ, ಮಳೆ ಕೊಡ್ದುಬಿಡ್ತಾವು. ಅದಕ್ಕೆ ಇವನು ಇಷ್ಟು ತೆಗೆದ್ಬಿಡ್ತೇನೆ. ನೋಡ್ರಿ, ಇಷ್ಟು ಬಂದವ ಶೇಂಗಾ. ಒಂದ್ರೊಳಗೆ ಒಂದು ಏನಾರ ಬೆಳೆ ತಕ್ಕೋಬೇಕು, ಅಷ್ಟಷ್ಟೇ ನಮಗೆ ತಿನ್ನಕ್ಕಾಗ್ತಾವೆ ಮನೆಗೆ ಹಸಿ ಶೇಂಗಾ. ಇಲ್ಲಿ ಒಂದು ಸ್ವಲ್ಪ ಅದಾವ ಶೇಂಗಾ. ಇಲ್ಲೆಲ್ಲ ಮೊನ್ನೆ ಕಟ್ ಮಾಡಿಬಿಟ್ಟಿದ್ದೆ ತಪ್ಪಲ. ಯಾಕಂದರೆ ತಪ್ಪಲ ಭಾಳ ಎತ್ತರ ಬೆಳೆದಿದ್ದು, ಉಳ್ಳಾಗಡ್ಡಿಗೆಲ್ಲ ಬಿಸಿಲು ಬಿಡೋವಲ್ಲಾಗಿತ್ತು. ಅದಕ್ಕೆಲ್ಲ ತೆಗೆದುಬಿಟ್ಟಿದ್ದೆ. ಈಗ ಅವನು ಇಷ್ಟು ತೆಗಿತೀನಂತ. ಇಷ್ಟು ಶೇಂಗಾ ಬಂದು ನೋಡ್ರಿ ಇವತ್ತು. ಹಸಿ ಶೇಂಗಾ ಮತ್ತು ಮನೆ ಪೂರ್ತಕ್ಕೆ ಆಗ್ಬಿಡ್ತಾವೆ ಇಷ್ಟು. ಕಿಚನ್ ಗಾರ್ಡನ್ದಾಗ ಬಂದರೆ ಏನಾರ ಒಂದು ಸಿಕ್ಕಾತಿರ್ತಾವೆ ನಮಗೆ. ಹಂಗೆ ಅಂತೂ ಕಳ್ಸೋದಿಲ್ಲ ಇದು ನಮ್ಮ ಗಾರ್ಡನ್. ನೋಡ್ರಿ, ಈಗ ಅಲ್ಲೊಂದು ಟೊಮೆಟೊ ಆಗಿರ್ತಾವೆ, ಅವು ಹಣ್ಣು ಆಗಿರ್ತಾವೆ. ಅವನು ತೊಗೊಂಡ್ಬಿಡೋದು. ನೋಡ್ರಿ ಎಷ್ಟು ದೊಡ್ಡದಾಗೈತಿ ಟೊಮೆಟೊ. ಬಿಟ್ಟನಂದ್ರೆ ಮಳೆಗೆಲ್ಲ ಹಾಳಾಗ್ಬಿಡ್ತಾವೆ. ಎಷ್ಟು ಸಿಗ್ತಿರ್ತಾವೆ ಅಷ್ಟು ತೊಗೊಂಡ್ಬಿಡೋದು. ಏನು 1 ಗಿಡ 2 ಗಿಡ ಹಾಕೋದ್ರಿಂದ ಕಂಟಿನ್ಯೂಸ್ ಆಗಿ ಸಿಗತ್ತಿರ್ತಾವೆ ನಮಗೆ. ಈಗ ನಮ್ಮ ತೆನಿನೂ ಹಾರ್ವೆಸ್ಟಿಗೆ ಬಂದಾವ ಕಾಣ್ತೈತಿ. ಸ್ವೀಟ್ ಕಾರ್ನ್ ಇವನು ಹಾರ್ವೆಸ್ಟ್ ಮಾಡಿಬಿಡ್ಬೇಕು. ಮ್ಯಾಲಿಂದೆಲ್ಲ ತುಂಬ ಒಣಗೈತಲ್ಲ, ತುಂಬ ಒಣಗಿದ ಮೇಲೆ ತೆಗೆದು ಬಿಡ್ಬೇಕು ನಾವು. ಕಾಳಾಗಿರ್ತಾವೆ ಹಂಗೆ ಬಿಟ್ವಿ ಅಂದ್ರೆ ಮತ್ತೆ ಅವು ಬಾಯಿ ಸಿಳ್ಕೊಂಡ್ಬಿಡ್ತಾವೆ. ಆಮೇಲೆ ಹುಳ ಆಗಕ್ಕೆ ಚಾಲು ಆಗ್ಬಿಡ್ತಾವೆ. ನೋಡ್ರಿ, ಎಲ್ಲ ಕಡೆ ಎಲ್ಲ ಆಗ್ಬಿಟ್ಟಾವ. ಈಗ ಇದು ಅಮೇರಿಕನ್ ಸ್ವೀಟ್ ಕಾರ್ನ್. ಇವು ಜವಾರಿನೂ ಸ್ವಲ್ಪ ಹಾಕಬೇಕಾಗೈತಿ. ನಂಗೆ ಜವಾರಿ ಬೀಜ ಸಿಕ್ಕಿರಲಿಲ್ಲ. ನೀರು ಹೆಚ್ಚಾದ್ರೆ ಹಿಂಗೆ ಆಗ್ತಾವೆ ಟೊಮೆಟೊ. ಈಗ ಕಂಟಿನ್ಯೂ ಮಳೆ ಐತಲ್ಲ, ನೀರು ಹೆಚ್ಚಾದ ಕೂಡಲೇ ಹಿಂಗೆ ಹೊಡೆದು ಬಿಡ್ತಾವೆ. ಈ ಪಪ್ಪಾಯ ಗಿಡ ಏನು ಬಿದ್ದಿತ್ತಲ್ಲ, ಇದನ್ನು ಹೊಳ್ಳಿ ವಾಪಸ್ ನಿಲ್ಸಿವಿ. ನೋಡೋಣಂತ ಸಕ್ಸಸ್ ಆಗ್ತೈತೇನೋ. ಎಲ್ಲ ಗಿಡ ಮುಗಿದಿದ್ವು ಇವು ಕಾಯಿ ಆಗೋದು. ಮತ್ತು ಸರಿಯಾಗಿ ಮೇಂಟೈನ್ ಮಾಡೋಣ. ಮತ್ತು ಸ್ವಲ್ಪ ಏನಾರು ಗೊಬ್ಬರ ಹಾಕಿದೆ, ಮತ್ತು ಚಲೋದ್ನಂಗೆ ಕಾಯಿ ಬಿಡಾಕತ್ತಾವು. ಅದಕ್ಕೆ ಯಾಕೆ ಸುಮ್ಮನೆ ಇದನ್ನು ಹಾಳಾಗಬಾರ್ದಂತಂದು ಈ ಪಪ್ಪಾಯ ಗಿಡದ ಮೇಲೆ ಬಿದ್ದಿತ್ತು. ಪುಣ್ಯಕ್ಕಿದು ಮುರಿದಿಲ್ಲ, ಸಣ್ಣದೈತಿನ. ಇವೊಂದು ಸ್ವಲ್ಪ ಉಳ್ಳಾಗಡ್ಡಿ ಮನ್ಯಾಗ ಬಳಸೋಕ್ಕಾಗ್ತಾವೆ. ಈಗ ಉಳಿದಿದ್ದು ಎಲ್ಲ ಒಣಕಕ್ಕೆ ಹಾಕಿವಿ. ಇವನೊಂದು ಸ್ವಲ್ಪ ಟೊಮೆಟೊ ಒಯ್ದು ಬಿಡೋಣ. ಇವನ್ನಿಷ್ಟು ತೊಳೆದು ಒಳಗೆ ಒಯ್ದು ಬಿಡೋಣ ಅಂತ. ನೋಡಿರಿ, ಇದಾಗಿತ್ತು ಇವತ್ತಿನ ಹಾರ್ವೆಸ್ಟಿಂಗ್. ಈಗಾಗಲೇ 1-2 ಬುಟ್ಟಿ ಒಯ್ದು ಮ್ಯಾಲೆ ಹಾಕಿವಿ, ಒಣಗಾಕಿವಿ. ಈಗ ಈರುಳ್ಳಿ ಇದು 2 ಬುಟ್ಟಿ ಎಲ್ಲ ಒಣಗಿದ ಮೇಲೆ ನಿಮ್ಗೆ ಮತ್ತೆ ತೋರಿಸ್ತೀನಿ ಅಂತ ಎಷ್ಟಾಗ್ಯಾವಂತ. ನೋಡಿರಿ, ಇಲ್ಲೆಲ್ಲ ಒಣಗಿ ಹಾಕಿವಿ. ಈಗ ಜೂನ್ 15 ಅನ್ನೋದ್ರೊಳಗೆ ನಾನು ಮತ್ತೆ ಈರುಳ್ಳಿ ಸೀಡ್ಸ್ ಹಾಕ್ತೀನಿ. ಆ ಟೈಮ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ.
50ರಿಂದ 60 kg ಅದಾವ ಇವು. ಯಾಕಂದ್ರೆ ಮಳೆ ಬಂದರೆ ಸೇಫ್ ಆಗಿರಲಿ ಅಂತಂದು ಮ್ಯಾಲೆ ಹಾಕಿದ್ವಿ. ಈರುಳ್ಳಿ ಒಣಗಿದ ಮೇಲೆ ಎಲ್ಲ ಕಟ್ ಮಾಡಿ ತೆಗಿತೀವಿ. ಅವನ್ನ ನೋಡ್ರಿ ಹಾರ್ವೆಸ್ಟಿಂಗ್. ಇನ್ನೂ ಒಂದು ಸ್ವಲ್ಪ ಸಣ್ಣ ಸಣ್ಣ ಬಿಟ್ಟಿವಿ. ಸೈಜ್ ನೋಡ್ರಿ ಈರುಳ್ಳಿ ಸೈಜ್ ಎಷ್ಟು ದೊಡ್ಡ ಬಂದವು. ಜೂನ್ ಒಳಗೆ ಸೀಡ್ಸ್ ಹಾಕಿದ್ನಂದ್ರೆ ಮತ್ತು ನನಗೆ ಸೆಪ್ಟೆಂಬರ್ ಅಕ್ಟೋಬರ್ ಅನ್ನೋದ್ರೊಳಗೆ ಈರುಳ್ಳಿ ರೆಡಿ ಆಗಿಬಿಡ್ತಾವು. ಅಲ್ಲಿ ತನಕ ನನಗೆ ಈರುಳ್ಳಿನ ತರೋದು ಬೇಕಾಗೋದಿಲ್ಲ. ಇಷ್ಟು ಸಾಕಾಗ್ತಾವು ನೋಡ್ರಿ. ಸೈಜ್ ನೋಡ್ರಿ ಈರುಳ್ಳಿದ ಎಷ್ಟು ದಪ್ಪ ಬಂದವು ಕಾಣಿಸ್ತಿರ್ಬೋದು ನಿಮಗೆ. ನೋಡ್ರಿ ಇದೆ ನಮ್ಮ ಆರ್ಗ್ಯಾನಿಕ್ ಸಾವಯವ ಈರುಳ್ಳಿ. ನೋಡ್ರಿ ಈಗ ಇಲ್ಲೆಷ್ಟೆಲ್ಲ ರಾಶಿ ರಾಶಿ ಆಗ್ಯಾವು. ಇವತ್ತಿನ ಈರುಳ್ಳಿ ಹಾರ್ವೆಸ್ಟಿಂಗ್ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.